ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಬ್ಯಾನ್ ಆದರೆ ಏನು ಮಾಡ್ತೀರಾ? ತುಂಬ ವರ್ಷಗಳ ಕಾಲ ಕಂಟೆಂಟ್ಸ್ಗಳನ್ನ ಮಾಡ್ಕೊಂಡು ಬಂದಿರ್ತೀರಾ, ತುಂಬ ಫಾಲೋವರ್ಸ್ಗಳೆಲ್ಲ ಇರ್ತಾರೆ ನಿಮಗೆ. ಇದ್ದಕ್ಕಿದ್ದಂಗೆ ಇನ್ಸ್ಟಾಗ್ರಾಮ್ ಅಕೌಂಟೇ ಡಿಲೀಟ್ ಮಾಡಿಬಿಟ್ರೆ ಇನ್ಸ್ಟಾಗ್ರಾಮ್ ಅವರು, ಸೊ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಮತ್ತೆ ಆ ಒಂದು ಫಾಲೋವರ್ಸ್ನ ತರೋದಕ್ಕೆ, ಮತ್ತೆ ನೀವು ಆ ಥರ ಕಂಟೆಂಟ್ಸ್ಗಳನ್ನ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಈಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಬ್ಯಾನ್ ಆಗಬಾರ್ದು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಯಾಕೆಂತಂದರೆ 2026ರಲ್ಲಿ ತುಂಬ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ಗಳು ಡಿಲೀಟ್ ಆಗಿದ್ದಾವೆ, ಆಯಿತಾ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಇದನ್ನು ನಾನು ಹೇಳ್ತೀನಿ ನಿಮಗೆ ಏನಕ್ಕೆ ಡಿಲೀಟ್ ಆಗ್ತಾಯಿದೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ನೀವು ನಿಮ್ಮ ಅಕೌಂಟ್ ಡಿಲೀಟ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಓಕೆ. ಸೊ ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಕೆಲವರ ಇನ್ಸ್ಟಾಗ್ರಾಮ್ ಅಕೌಂಟು ಯಾಕೆ ಕೆಲವ್ರದ್ದು ಡಿಸೇಬಲ್ ಆಗ್ತಾಯಿದೆ, ಯಾಕೆ ಕೆಲವ್ರದ್ದು ಇನ್ಸ್ಟಾಗ್ರಾಮ್ ಅವರು ಡಿಲೀಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಇವಾಗ ಮಿಸ್ಟೇಕ್ಸ್ಗಳನ್ನ ಹೇಳ್ಬಿಡ್ತೀನಿ. ಅದಾದಮೇಲೆ ಇದರಿಂದ ಬಚಾವಾಗೋದು ಹೇಗೆ, ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಮೊದಲನೇದಾಗಿ ತುಂಬ ಜನ ಫಸ್ಟ್ ಮಿಸ್ಟೇಕ್ ಮಾಡ್ತಾ ಇರುವಂಥದ್ದು ಫೇಕ್ ಫಾಲೋವರ್ಸ್ನ ಬೈ ಮಾಡ್ತಾ ಇದ್ದಾರೆ. ಅಂದರೆ ದುಡ್ಡು ಕೊಟ್ಟು ಫಾಲೋವರ್ಸ್ಗಳನ್ನ ತಗೊಳ್ತಾ ಇದ್ದಾರೆ. ಕೆಲವ್ರಿಗೆ 1,000 ಬೇಕು ಅಂತಂದರೆ 1,000 ಫಾಲೋವರ್ಸ್ಗೆ ಇಷ್ಟು ಅಮೌಂಟ್ ಅಂತ ಕೊಟ್ಟು ಫೇಕ್ ಫಾಲೋವರ್ಸ್ನ ತಗೊಳ್ತಾ ಇದ್ದಾರೆ. ಇದರಿಂದ ಇನ್ಸ್ಟಾಗ್ರಾಮ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಎಷ್ಟೊಂದು ಜನರ ಅಕೌಂಟ್ಗಳು ಇನ್ಸ್ಟಾಗ್ರಾಮ್ ಅವರು ಡಿಸೇಬಲ್ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಕಾರಣ. ಇನ್ನು ಎರಡನೇದು ಬಂದು ಸ್ಪ್ಯಾಮ್ ಕಮೆಂಟ್ಸ್ನ ಮಾಡುವಂಥದ್ದು. ಬೇರೆ ಕ್ರಿಯೇಟರ್ಸ್ಗಳಿಗೆ ಹೋಗ್ಬಿಟ್ಟು ಒಂದೇ ಥರ ಕಮೆಂಟ್ಸ್ಗಳನ್ನ ಮತ್ತೆ ಮಾಡೋದು, ಏನೋ ಸ್ಪ್ಯಾಮ್ಗಳನ್ನ ಮಾಡೋದು. ಸೊ ಈ ಥರ ಮಾಡೋದ್ರಿಂದನೂ ಕೂಡ ಇನ್ಸ್ಟಾಗ್ರಾಮ್ ರೂಲ್ಸ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಆವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ರಿಮೂವ್ ಮಾಡ್ತಾರೆ. ಇನ್ನು ಮೂರನೇ ಮಿಸ್ಟೇಕು ತುಂಬ ಜನ ಮಾಡ್ತಾ ಇರುವಂಥದ್ದು ಅನ್ಸೇಫ್ ಆಟೋಮೇಷನ್ ಟೂಲ್ಸ್ಗಳನ್ನ ಉಪಯೋಗಿಸ್ತಾ ಇರುವಂಥದ್ದು. ಅಂದರೆ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಕೆಲವರು ರೀಲ್ಸ್ ಮಾಡಿದವರು ನಿಮ್ಗೆ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅವರು ಲಿಂಕ್ ನೀವು ಕಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಕಾಗಿ ಲಿಂಕ್ ಬಂದ್ಬಿಡುತ್ತೆ. ಅದಕ್ಕೆ ಅವರು ಕೆಲವೊಂದಷ್ಟು ಟೂಲ್ಸ್ಗಳನ್ನ ಉಪಯೋಗಿಸಿರ್ತಾರೆ. ಸೊ ನೀವೇನಾದರೂ ಅನ್ಸೇಫ್ ಟೂಲ್ಸ್ಗಳನ್ನ ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಆಟೋಮೇಷನ್ ಟೂಲ್ಸ್ಗಳನ್ನ, ಸೊ ಅವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಖಂಡಿತವಾಗ್ಲೂ ರಿಮೂವ್ ಆಗುತ್ತೆ. ತುಂಬ ಜನಕ್ಕೆ ಇದೇ ಸಮಸ್ಯೆಯಿಂದನೇ ಇನ್ಸ್ಟಾಗ್ರಾಮ್ ಅಕೌಂಟು ತುಂಬ ಜನದ್ದು ಟರ್ಮಿನೇಟ್ ಆಗ್ತಾ ಇರುವಂಥದ್ದು, ಅಂದರೆ ಬ್ಯಾನ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವು ಸೇಫ್ ಆಟೋಮೇಷನ್ ಟೂಲ್ಸ್ ಮಾತ್ರ ಉಪಯೋಗಿಸ್ಬೇಕಾಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಯಾವುದನ್ನು ಉಪಯೋಗಿಸ್ಬೇಕು ಅಂತ. ಇದರಿಂದನೂ ಕೂಡ ತುಂಬ ಜನ ಅಕೌಂಟ್ನ ಕಳ್ಕೊಂಡಿದ್ದಾರೆ. ಇನ್ನು ನಾಲ್ಕನೇ ಮಿಸ್ಟೇಕ್ ತುಂಬ ಜನ ಮಾಡ್ತಾ ಇರುವಂಥದ್ದು ಒಂದೇ ಮೆಸೇಜನ್ನು ಮತ್ತೆ ಎಷ್ಟೊಂದು ಜನರಿಗೆ ಕಳಿಸ್ತಾ ಇರುವಂಥದ್ದು. ಅಂತಂದರೆ ಅನ್ಲಿಮಿಟೆಡ್ ಟೈಮ್ಸು ಒಂದೇ ಮೆಸೇಜನ್ನು ಕಾಪಿ ಮಾಡಿಕೊಂಡು ಎಲ್ರಿಗೂ ಕೂಡ ಅಟ್ ಎ ಟೈಮ್ ಒಂದೇ ಸಲ ಎಲ್ರಿಗೂ ಕಳಿಸ್ತಾ ಇರೋದು. ಈ ಥರ ಮಾಡೋದ್ರಿಂದನೂ ಕೂಡ ಇನ್ಸ್ಟಾಗ್ರಾಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅವರು. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಸೇಫ್ ಆಗಿರಬೇಕು, ಡಿಲೀಟ್ ಆಗಬಾರ್ದು ಅಂತಂದರೆ ಅನ್ಸೇಫ್ ಆಗಿರುವಂಥ ಆಟೋಮೇಷನ್ ಟೂಲ್ಸ್ಗಳನ್ನ ಉಪಯೋಗಿಸ್ತಿದ್ರಲ್ಲ ಅದನ್ನು ಸ್ಟಾಪ್ ಮಾಡಿ ಇನ್ಮೇಲೆ ಸೂಪರ್ ಪ್ರೊಫೈಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಅಂತಂದರೆ ಇದು ಮೇಟಾ ವೆರಿಫೈಡ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ನೀವು ಕ್ರಿಯೇಟರ್ ಸ್ಟೋರು, ಡಿಜಿಟಲ್ ಪ್ರಾಡಕ್ಟ್ಸು ಮತ್ತು ಪೇಮೆಂಟ್ಸು ಮತ್ತು ಲಿಂಕ್ ಇನ್ ಬಯೋ ಎಲ್ಲನೂ ಕೂಡ ನೀವು ಒಂದೇ ಜಾಗದಲ್ಲಿ ನೀವು ಮ್ಯಾನೇಜ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಸೇಫು, ಆಯಿತಾ. ಯಾಕೆಂತಂದರೆ ಇದು ಮೇಟಾ ವೆರಿಫೈಡ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ತುಂಬ ಜನಕ್ಕೆ ಆಟೋಮೇಷನ್ ಟೂಲ್ಸ್ಗಳನ್ನ ಉಪಯೋಗಿಸ್ತಾ ಇದ್ದಾರಲ್ಲ, ಯಾರೆಲ್ಲ ಈ ಒಂದು ಮೇಟಾ ವೆರಿಫೈಡ್ ಆಗಿಲ್ವೋ ಅಂಥದನ್ನು ಉಪಯೋಗಿಸ್ಕೊಂಡು ತುಂಬ ಜನ ಅಕೌಂಟ್ನ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ನಿಮಗೆ ಸೂಪರ್ ಪ್ರೊಫೈಲ್ನ ಯೂಸ್ ಮಾಡೋದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಸೊ ನೀವು ಆಟೋಮೇಷನ್ ಟೂಲ್ಸ್ಗಳನ್ನ ಆರಾಮಾಗಿ ಉಪಯೋಗಿಸ್ಕೋಬೋದು. ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ನಿಮಗೆ. ಸೊ ಹಾಗಾಗಿ ಈ ಥರ ಒಂದು ಟ್ರಸ್ಟೆಡ್ ಆಟೋಮೇಷನ್ ಟೂಲ್ಸ್ಗಳನ್ನ ಉಪಯೋಗಿಸಿದ್ರೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಆಗೋಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಮಿಸ್ಟೇಕ್ಸ್ಗಳನ್ನ, ಅದನ್ನು ಮಾಡೋದಕ್ಕೆ ಹೋಗ್ಬಿಡಿ. ಇನ್ಸ್ಟಾಗ್ರಾಮ್ದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಸೇಫ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಡಿಲೀಟ್ ಆಗಲ್ಲ, ಡಿಸೇಬಲ್ಲು ಕೂಡ ಆಗೋದಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.